ನಮಸ್ಕಾರ ವೀಕ್ಷಕರೇ, ವಿನುವಿನಯ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ವಿನುತಾ ಹೆಚ್ಎಲ್. ವೀಕ್ಷಕರೇ, ಈ ಒಂದು ಗ್ರಾಮದಲ್ಲಿ ನೀವೇನಾದ್ರೂ ಒಂದು ಸೊಳ್ಳೆಯನ್ನ ಹುಡುಕಿ ಕೊಟ್ರೆ ನಿಮ್ಗೆ 400 ರೂಪಾಯಿಗಳ ಬಹುಮಾನವನ್ನ ಕೊಡ್ತಾರಂತೆ. ಹೌದು, ನಾನು ಇವತ್ತು ಹೇಳೋಕೆ ಹೊರಟಿರುವಂತಹ ಈ ಒಂದು ಸ್ಫೂರ್ತಿದಾಯಕ ಕತೆ ಯಾವುದೋ ಒಂದು ಹೊರರಾಷ್ಟ್ರದ ಅಥವಾ ಯಾವುದೋ ಒಂದು ವಿಶ್ವದ ಮೂಲೆಯಲ್ಲಿರುವಂತಹ ಪುಟ್ಟ ಹಳ್ಳಿಯದಲ್ಲ, ಬದಲಾಗಿ ನಮ್ಮದೇ ದೇಶದ, ನಮ್ಮ ಪಕ್ಕದ ರಾಜ್ಯದ ಒಂದು ಪುಟ್ಟ ಗ್ರಾಮದ ಅಸಲಿ ಕತೆ. ವೀಕ್ಷಕರೇ, ಈ ಒಂದು ಗ್ರಾಮದಲ್ಲಿ ನೀವು ಎಷ್ಟೇ ಕಣ್ಣಿಗೆ ಟಾರ್ಚ್ ಹಾಕೊಂಡು ಹುಡುಕ್ತೀನಿ ಅಂತ ಅಂದ್ರೂ ಕೂಡ ಒಂದೇ ಒಂದು ಸೊಳ್ಳೆ ನಿಮ್ಗೆ ಸಿಗೋದಿಲ್ಲ. ಅಷ್ಟರ ಮಟ್ಟಿಗೆ ಅಭಿವೃದ್ಧಿಯ ಪಥದಲ್ಲಿ, ಉನ್ನತ ದರ್ಜೆಯಲ್ಲಿ ಈ ಒಂದು ಗ್ರಾಮ ಇರುವಂತದ್ದು. ಹಾಗಾದ್ರೆ ಆ ಗ್ರಾಮ ಯಾವುದು ಅಂತೀರಾ? ಹೇಳ್ತೀನಿ ಕೇಳಿ. ಆ ಗ್ರಾಮ ಬೇರೆ ಯಾವುದು ಅಲ್ಲ, ನಮ್ಮ ಪಕ್ಕದ ರಾಜ್ಯವಾಗಿರುವಂತಹ ಮಹಾರಾಷ್ಟ್ರದ ಅಹಮದನಗರ ಜಿಲ್ಲೆಯ ಹಿವರೆ ಬಜಾರ್ ಅನ್ನುವಂತಹ ಒಂದು ಪುಟ್ಟ ಗ್ರಾಮ. ಆ ಗ್ರಾಮದಲ್ಲಿ ಸುಮಾರು 305 ಕುಟುಂಬಗಳಿದೆ. ಆ 305 ಕುಟುಂಬದಲ್ಲಿ 89 ಮನೆಗಳು ಏನಿದೆ, ಆ ಕುಟುಂಬಗಳು ಇವತ್ತು ಕೋಟ್ಯಾಧೀಶ್ವರ ಕುಟುಂಬಗಳು. ಇನ್ನ ಸ್ವಚ್ಛತೆಯ ದೃಷ್ಟಿಯಲ್ಲಿ ಈ ಒಂದು ಗ್ರಾಮ ಇಡೀ ವಿಶ್ವಕ್ಕೆ ನಂಬರ್ 1 ಸ್ಥಾನವನ್ನ ಅಲಂಕರಿಸಿರುವಂತದ್ದು. ಆದ್ರೆ ಇದೇ ಗ್ರಾಮದ ಪರಿಸ್ಥಿತಿ 1990ರಲ್ಲಿ ಹೇಗಿತ್ತು ಗೊತ್ತಾ? 1990ರಲ್ಲಿ 90% ಜನತೆ ಬಡತನದಿಂದ ಕಂಗಾಲಾಗಿತ್ತು. ಅವತ್ತು ಬಡತನವನ್ನ ತಾಳಲಾರದೆ ಇಡೀ ಊರನ್ನೇ ಖಾಲಿ ಮಾಡ್ಕೊಂಡು ಹೋಗಿರ್ತಾರೆ. ಆದ್ರೆ ಏನು ಆ ಊರಿನಲ್ಲಿ ಉಳಿದಂತಹ ಅಲ್ಪ ಸ್ವಲ್ಪ ಕುಟುಂಬದವರು ತಮ್ಮದೇ ಆದಂತಹ ಶ್ರಮ ಬಲದಿಂದ ಇವತ್ತು ತಮ್ಮ ಗ್ರಾಮವನ್ನ ಇಡೀ ವಿಶ್ವ ಮಟ್ಟದಲ್ಲಿಯೇ ನಂಬರ್ 1 ಸ್ಥಾನಕ್ಕೆ ಏರಿಸುವಲ್ಲಿ ಯಶಸ್ವಿಯನ್ನ ಸಾಧಿಸಿದ್ದಾರೆ. ವೀಕ್ಷಕರೇ, 1990ರಲ್ಲಿ ಸಂಪೂರ್ಣವಾಗಿ ಬಡತನದಿಂದ ಕಂಗಾಲಾಗಿದ್ದಂತಹ ಹಿವರೆ ಬಜಾರ್ನ ಒಂದು ಜನತೆ ಯಾವತ್ತೂ ಕೂಡ ತಮ್ಮ ಆತ್ಮವಿಶ್ವಾಸವನ್ನ ಕಳ್ಕೊಳ್ಳಿಲ್ಲ. ಬದಲಾಗಿ ಅಲ್ಲಿನ ಅರಣ್ಯ ಇಲಾಖೆಯ ಸಹಯೋಗದಿಂದಾಗಿ ತಮ್ಮದೇ ಆದಂತಹ ಅಂತರ್ಜಲದ ಬಾವಿಗಳನ್ನ ನಿರ್ಮಾಣ ಮಾಡುವಲ್ಲಿ ತೊಡಗುತ್ತಾರೆ. ಇನ್ನ ಆ ಒಂದು ಬಾವಿ ತೆರೆಯುವಂತಹ ಕೆಲಸದಲ್ಲಿ ಇಡೀ ಗ್ರಾಮದ ಸಮುದಾಯದವರೇ ಹೋಗ್ಬಿಡ್ತಾರೆ. ಅರಣ್ಯ ಇಲಾಖೆಯ ಒಂದು ಸಹಯೋಗದಲ್ಲಿ ಇಡೀ ಊರಿನಲ್ಲಿ ಅಂತರ್ಜಲದ ಉನ್ನತೀಕರಣವಾಗುತ್ತೆ. ಅವರೆಲ್ಲರ ಶ್ರಮದಾನದ ಫಲವಾಗಿ ಪ್ರಸ್ತುತ ಇವತ್ತು ಆ ಒಂದು ಗ್ರಾಮದ ಅಂತರ್ಜಲದ ಮಟ್ಟ 30ರಿಂದ 35ರಷ್ಟು ಏರಿಕೆಯನ್ನ ಕಂಡಿದೆ. ಇನ್ನ ವೀಕ್ಷಕರು, ಇವರು ಕೇವಲ ಅಂತರ್ಜಲವನ್ನ ಕಂಡುಕೊಂಡದ್ದು ಮಾತ್ರವಲ್ಲ, ಅದನ್ನ ಮುಂದಿನ ಪೀಳಿಗೆಗೆ ಉಳಿತಾಯ ಮಾಡಬೇಕು ಅನ್ನುವಂತಹ ಹಿತದೃಷ್ಟಿಯಿಂದ ಇವತ್ತಿಗೂ ಕೂಡ ಆ ಒಂದು ಗ್ರಾಮದಲ್ಲಿ ಅತಿ ಹೆಚ್ಚು ನೀರನ್ನ ಬಳಕೆ ಮಾಡುವಂತಹ ಯಾವುದೇ ರೀತಿಯ ದವಸ ಧಾನ್ಯಗಳನ್ನ ಅಲ್ಲಿ ಬೆಳೆಯೋದಿಲ್ಲ. ಉದಾಹರಣೆಗೆ ಮೆಕ್ಕೆಜೋಳ ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಇಂತಹ ಯಾವುದೇ ಒಂದು ದವಸ ಧಾನ್ಯಗಳನ್ನ ಅಲ್ಲಿ ಬೆಳೆಯೋದಿಲ್ಲ. ಬದಲಾಗಿ ಕಡಿಮೆ ನೀರಿನ ಪೂರೈಕೆಯನ್ನ ಬಳಸುವಂತಹ ಆಲೂಗಡ್ಡೆ ಆಗಿರ್ಬೋದು ಅಥವಾ ಈರುಳ್ಳಿ ಆಗಿರ್ಬೋದು, ಇಂತಹ ಬೆಳೆಗಳನ್ನ ಹೆಚ್ಚಾಗಿ ಬೆಳೆಯುವ ಮೂಲಕ ಆ ಒಂದು ಬೆಳೆಗಳ ಮೂಲಕವೇ ತಮ್ಮ ಒಂದು ಗ್ರಾಮದ ಆರ್ಥಿಕವಾದ ತಲಾದಾಯವನ್ನ ಹೆಚ್ಚಳ ಮಾಡಿಕೊಳ್ಳುವ ಜೊತೆಗೆ ನಮ್ಮ ರಾಷ್ಟ್ರಕ್ಕೂ ಕೂಡ ರಾಷ್ಟ್ರೀಯ ಆದಾಯದ ಏರಿಕೆಗೆ ತನ್ನದೇ ಆದಂತಹ ಕೊಡುಗೆಯನ್ನ ನೀಡಿರುವಂತದ್ದು. ಬರೋಬ್ಬರಿ 305 ಕುಟುಂಬಗಳಲ್ಲಿ 89 ಕುಟುಂಬಗಳು ಇವತ್ತು ಕೋಟ್ಯಾಧೀಶ್ವರ ಕುಟುಂಬಗಳನ್ನ ಒಂದೇ ಗ್ರಾಮದಲ್ಲಿ ನಾವು ಕಾಣಬಹುದು. ಇನ್ನ ಇವರು ಕೇವಲ ನೀರಿನ ಒಂದು ಬಳಕೆಯ ಜೊತೆಗೆ ಇಡೀ ಗ್ರಾಮದ ಸ್ವಚ್ಛತೆಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ನೀಡಿರುವಂತದ್ದು. ಹಾಗಾಗಿ ಇಡೀ ಗ್ರಾಮದಲ್ಲಿ ನಾವು ಎಷ್ಟೇ ಹುಡುಕಿದ್ರು ಕೂಡ ಒಂದೇ ಒಂದು ಸೊಳ್ಳೆ ಕೂಡ ಸಿಗೋದಿಲ್ಲ. ಇನ್ನ ವೀಕ್ಷಕರೇ, ಈ ಒಂದು ಪುಟ್ಟ ಹಳ್ಳಿಯಲ್ಲಿ ನಿಜಕ್ಕೂ
ಇವತ್ತಿಗೂ ಕೂಡ 1990ರ ದಶಕದಲ್ಲಿ ಇವರೆಲ್ಲರೂ ಕೂಡ ತಮ್ಮ ಒಂದು ಶ್ರಮದಾನದ ಫಲವಾಗಿ ಏನು ಸ್ವಚ್ಛತಾ ಗ್ರಾಮವನ್ನ ಮತ್ತು ಅಭಿವೃದ್ಧಿಯ ಗ್ರಾಮವನ್ನ ಕಂಡ್ಕೊಂಡ್ರು, ಅದೇ ಗ್ರಾಮ ಇವತ್ತಿಗೂ ಅಷ್ಟೇ ಸುರಕ್ಷಿತವಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ರೀತಿ ನೋಡಿದರೆ ಇವರ ಒಂದು ಗ್ರಾಮದ ಯಶೋಗಾಥೆ ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ನಮ್ಮ ಇಡೀ ದೇಶಕ್ಕೆ ಒಂದು ಮಾದರಿ ಅಂತ ಅಂದ್ರೆ ತಪ್ಪಾಗಲ್ಲ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಇಂತಹ ಮತ್ತೊಂದು ವಿಶೇಷದ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ತಪ್ಪದೆ ನೋಡಿ ವಿನಯ ಯೂಟ್ಯೂಬ್ ಚಾನೆಲ್. ನನ್ನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವೇನಾದ್ರೂ ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ ಅನ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನೆಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ನಮಸ್ಕಾರ.